ಮೊದಲನೇದಾಗಿ ನಾನು ತಮ್ಮೆಲ್ಲರ ಆಶೀರ್ವಾದ ಸಲಹೆ ನಾನು ಕೇಳಕ್ಕೆ ಬಯಸ್ತೀನಿ. ಎಲ್ಲರ ಹಿರಿಯರ ಎಲ್ಲರ ಆಶೀರ್ವಾದದಿಂದ ನನಗೆ ಮಹಿಳಾ ಕಾಂಗ್ರೆಸ್ ನಮ್ಮ ರಾಜ್ಯದಲ್ಲಿ ಸಂಘಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ನನ್ನ ಸೌಭಾಗ್ಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಒಂದು ಬಹಳ ಕರಾಳವಾದ ದಿನ. ತಮಗೆ ಗೊತ್ತಿದೆ, ಈಗ ಇತ್ತೀಚೆಗೆ ಏನು ನಡೀತಾ ಇದೆ ಅಂತ ನಾವೆಲ್ಲರೂ ಸಹ ನಾವು ನೋಡ್ತಾ ಬಂದಿದ್ದೀವಿ. ಇವತ್ತು ಹಿಂದೆ BJP ಸರ್ಕಾರ ಇದ್ದಾಗ 4 ವರ್ಷ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರಾ? ಇಲ್ಲ, ಬರೀ ಭ್ರಷ್ಟಾಚಾರ. 40% ಸರ್ಕಾರ ಅಂತ ಹೆಸರು ಬಂತು BJP ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ. ಹೌದಾ ಇಲ್ವಾ? ಈಗ ನಾನು ವಿಶೇಷವಾಗಿ ನಮ್ಮ ಕುಮಾರಣ್ಣ ಅವ್ರಿಗೆ ನಾನು ಕೇಳಕ್ಕೆ ಬಯಸ್ತೀನಿ. ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ, ತಾವೇ ಮುಖ್ಯಮಂತ್ರಿಗಳಾಗಿದ್ದಾಗ BJP ಜೊತೆ ತಾವು ನಿಜವಾಗ್ಲೂ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ 1.25 ವರ್ಷದಿಂದ. ಈಗ ನಾವು ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ನೆಚ್ಚಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಾಹೇಬ್ರ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಅನ್ನಭಾಗ್ಯ ಕೊಟ್ಟಂತ ಮಹಾನ್ ವ್ಯಕ್ತಿ. ಮೂಲೆ ಮೂಲೆ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಒಬ್ಬ ಪೌರ ಕಾರ್ಮಿಕ, ಒಬ್ಬ ಹೆಣ್ಮಗಳು ಸ್ವಾಭಿಮಾನದಿಂದ ಬಸ್ ಹತ್ತಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಒಬ್ಬ ಹೆಣ್ಮಗಳು ಅವಳ ಮಗನ ಫೀಸ್ ಕಟ್ಟಕ್ಕಾಗ್ತಿದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಣದಿಂದ. ಗೃಹ ಜ್ಯೋತಿ ಎಷ್ಟು ಒಳ್ಳೇದಾಗ್ತಿದೆ, ಯುವ ನಿಧಿ ಎಷ್ಟು ಒಳ್ಳೇದಾಗ್ತಿದೆ ಅಂತ ಎಲ್ರಿಗೂ ಸಹ ಗೊತ್ತಿದೆ. ಈಗ BJP ಅವರಿಗೆ, JDS ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನೋಡಿ. ಯಾಕಂದ್ರೆ ಹೊಟ್ಟೆ ಊರಿಗೆ ಔಷಧಿ ಇಲ್ಲ. ಇದೆಯಾ? ಇಲ್ಲ. ಹಾಗಾಗಿ ಈಗ ಈ ಗವರ್ನರ್, ನನಗೆ ನಮ್ಮ ಕರ್ನಾಟಕ ರಾಜ್ಯಪಾಲರ ಮೇಲೆ ಬಹಳ ಗೌರವ ಇತ್ತು. ಆದರೆ ಇತ್ತೀಚೆಗೆ ಅವರು ಏನು ಮಾಡಿದ್ರು, ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿರೋದು ಅದು ಬಹಳ ತಪ್ಪು ಮಾಡಿದ್ದಾರೆ. ಇದು ಅವರೊಬ್ಬರ ವಿರುದ್ಧ ಅಲ್ಲ, ಇದು ಅವರು ಮಾಡಿರೋದು. ಇದು ನಮ್ಮ ಕನ್ನಡಿಗರ ಮೇಲೆ, ಪ್ರತಿಯೊಬ್ಬರ ಮೇಲೆ ಮಾಡಿರೋ ಇದು ದೌರ್ಜನ್ಯ, ಷಡ್ಯಂತ್ರ. ಇದು ದಿಸ್ ಈಸ್ ಅ ಡೆಮೋಕ್ರಾಟಿಕ್ಲಿ ಎಲೆಕ್ಟೆಡ್ ಗವರ್ಮೆಂಟ್. 136 MLAs. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಆಗ್ಲೇ 1:15 ಆಗಿದೆ. ನಾನು ನಮ್ಮ ಇಡೀ ದೇಶದಲ್ಲಿ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲೇ ಅಲ್ಲ, ತಮಿಳ್ನಾಡಲ್ಲಿ ಗವರ್ನರ್ ಕಚೇರಿನ ಹೇಗೆ ಉಪಯೋಗಿಸ್ಕೊಂಡ್ರು ಅಂತ ನಾವು ನೋಡಿದ್ದೀವಿ. ತೆಲಂಗಾಣ ಅಲ್ಲೂ ಸಹ ನೋಡಿದ್ದೀವಿ, ಮಹಾರಾಷ್ಟ್ರ ಅಲ್ಲೂ ಸಹ ನೋಡಿದ್ದೀವಿ, ಕೇರಳದಲ್ಲೂ ಸಹ ನೋಡಿದ್ದೀವಿ. ಒಂದು BJP ಕೈಗೊಂಬೆ ಆಗಿ ಗವರ್ನರ್ ಇವತ್ತು ಆಗಿದ್ದಾರೆ. ನಾನು ಗವರ್ನರ್ಗಾಗಿರಲಿ, BJP ಅವ್ರಿಗೆ ಏನು ಹೇಳಕ್ ಬಯಸ್ತೀನಿ ಅಂದರೆ, ನಾವು ಪ್ರತಿಯೊಬ್ಬ 7 ಕೋಟಿ ಕನ್ನಡಿಗರು ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಜೊತೆ ಇದ್ದೇವೆ. ನಾವು ಎಲ್ಲ ಮಹಿಳೆಯರು ಸಿದ್ದರಾಮಯ್ಯ ಸರ್ ಜೊತೆ ಇದ್ದೀವಿ. ನಾವು ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಮಗೆ ಪ್ರತಿಯೊಬ್ಬರು ಈ ಆಂದೋಲನ, ಇದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ. ಇದು ಈ ಒಂದು ಪ್ರತಿಭಟನೆ ಕಾನೂನಿನ ಮೆಟ್ಲು. ನಾವು ಈ ಹೋರಾಟ ನಾವು ಪ್ರಾರಂಭ ಮಾಡಿದ್ದೀವಿ. ನಮಗೆ ಜನ ಸಹ ಎಲ್ಲ ಕನ್ನಡಿಗರು ನೋಡ್ತಾ ಇದ್ದಾರೆ. ಈ ರೀತಿ ಮಾಡ್ತಿರೋದಕ್ಕೆ
ಅವರು ನಮಗೆ 136 ಸೀಟ್ ಕೊಟ್ಟು ನಮಗೆ ಆಶೀರ್ವಾದ ಮಾಡಿರೋರು. ನಾನು ಮತ್ತೊಮ್ಮೆ ಏನಂತ ಹೇಳಕ್ಕೆ ಬಯಸ್ತೀನಿ ಅಂದರೆ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಎಲ್ಲ ಮಹಿಳೆಯರು, ಎಲ್ಲ ನಾವು ಕನ್ನಡಿಗರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಸಾಹೇಬ್ರ ಜೊತೆ ನಾವು ಇದ್ದೀವಿ. ಧಿಕ್ಕಾರ ಧಿಕ್ಕಾರ. ಗವರ್ನರ್ ಗವರ್ನರ್ ಗೋ ಬ್ಯಾಕ್. ಗವರ್ನರ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.